ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಡೇ 3. ವಿಷಯ ಏನಪ್ಪ ಅಂದರೆ, ಯಾರು ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋನ ಕೊನೆ ತನಕ ನೋಡಿ. ನನ್ನ ವಿಡಿಯೋ ಕ್ವಾಲಿಟಿ ಇಲ್ಲದೇ ಇರ್ಬೋದು, ಆದರೆ ಒಂದಿಷ್ಟು ಮಾಹಿತಿ ನಿಮ್ಮ ಜೀವನ ಕೂಡ ಹೆಲ್ಪ್ ಆಗುತ್ತೆ. ನಾನು ಪ್ರತಿಯೊಬ್ಬರು ಜೀವನದಲ್ಲಿ ಕೂಡ ಅವರವರು ಸಕ್ಸಸ್ ಆಗಬೇಕಂತದ್ದು ತುಂಬ ಮನಸ್ಸಲ್ಲಿರುತ್ತೆ. ಮತ್ತು ಆಮೇಲೆ ಸಕ್ಸಸ್ಗೋಸ್ಕರ ಹಗಲು ರಾತ್ರಿ ಅನ್ನೋದು ಕೆಲಸ ಮಾಡ್ತಿರ್ತಾರೆ. ಆದರೆ ಅವ್ರಿಗೆ ಎಕ್ಸಾಕ್ಟಾಗಿ ಏನನ್ನು ಮಾಡಬೇಕು, ಏನನ್ನು ಬಿಡಬೇಕು ಅನ್ನೋದು ಅವರಿಗೆ ಲೈಫಲ್ಲಿ ಕನ್ಫ್ಯೂಸ್ ಇರುತ್ತೆ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಇವತ್ತು ನಾನು ಮಾತಾಡಲಿಕ್ಕೆ ಬಂದಿದ್ದೀನಿ. ವಿಷಯ ಏನಪ್ಪ ಅಂದರೆ, ಜೀವನದಲ್ಲಿ ನಾವೇನಾದರೂ ಒಂದು ಕೆಲಸವನ್ನು ಅಥವಾ ಒಂದು ಗುರಿಯನ್ನು ಇಟ್ಕೊಂಡಾಗ ಅದರ ಬಗ್ಗೆ ನಾವು ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ. ಐ ಥಿಂಕ್ ಅದು ಸ್ಟಡಿ ಆಗಿರ್ಬೋದು, ಅಥವಾ ಅದು ಬಿಸ್ನೆಸ್ ಆಗಿರ್ಬೋದು, ಅಥವಾ ಐ ಥಿಂಕ್ ಅದು ಒಂದು ಏನೇ ಆಗಿರಲಿ, ಒಂದು ಲೈಫಲ್ಲಿ ಒಂದು ಗುರಿ ಇದ್ದರೆ ಅದನ್ನು ಯಾವ ರೀತಿ ನಾವು ಕನ್ಸಿಸ್ಟೆನ್ಸಿ ಅನ್ನೋದನ್ನು ನಾವು ಏನು ಮಾಡಬೇಕು ಅಂದರೆ, ನಾವು ಗ್ರೌತ್ ಹೇಗೆ ಆಗಬೇಕು ಅಂತಕ್ಕಂಥದ್ದನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್, ನೀವು ಯಾವ ಕೆಲಸ ಏನು ಮಾಡ್ತಿದ್ದೀರಲ್ಲ ಅದ್ರ ಬಗ್ಗೆ ಡಿಸಿಪ್ಲಿನ್ ಇರಲಿ. ಡಿಸಿಪ್ಲಿನ್ ಐ ಮೀನ್ಸ್ ಏನಂದರೆ, ಇವತ್ತು ಏನು ಮಾಡ್ತಿರೋ ಮತ್ತು ನಾಳೆ ಅದನ್ನೇ ಮಾಡಿ. ಓಕೆ, ಕನ್ಸಿಸ್ಟೆನ್ಸಿಯಾಗಿ ಅದನ್ನೇ ಮಾಡ್ತಾ ಹೋಗ್ಬೋದು. ಅಂದರೆ ಇವತ್ತಿಗಿಂತ ನಾಳೆ ಬೆಟ್ರ್, ಅಂದರೆ ಇವತ್ತೇನು ಮಾಡಿರ್ತಾರಲ್ಲ ಅದೇ ವಿಷಯವನ್ನೇ ನಾಳೆ ಇನ್ನಷ್ಟು ಬೆಟ್ರ್ ಮಾಡೋದು. ಐ ಥಿಂಕ್ ಇದನ್ನು ಡಿಸಿಪ್ಲಿನ್ ಅಂತ ಕರಿತೀವಿ. ಒಂದು ಸೈಕಾಲಜಿಕಲಿ ಒಂದು ಮಾತಿದೆ, ಏನು ಗೊತ್ತಾ? ನಾವು ಏನನ್ನಾದರೂ ಮಾಡಬೇಕಾದ್ರೆ ನಾವು ಏನನ್ನಾದರೂ ಕಳ್ಕೋಬೇಕಂತಕ್ಕಂಥದ್ದನ್ನಿದೆ. ಅಂದರೆ ನಮಗೆ ಜಾಸ್ತಿ ಫ್ರೆಂಡ್ಸ್ ಬೇಕು, ನಮಗೆ ಜಾಸ್ತಿ ಎಂಜಾಯಿಂಗ್ ಟೈಮ್ ಬೇಕು, ನಾವು ಜಾಸ್ತಿ ನಗ್ತಾ ಇರಬೇಕು, ಖುಷಿಯಾಗಿರಬೇಕು. ಐ ಥಿಂಕ್ ಇದು ಇರಲೇಬೇಕು ಲೈಫಲ್ಲಿ, ಇಲ್ಲ ಅಂತ ಹೇಳ್ತಿಲ್ಲ. ಐ ಥಿಂಕ್ ಸ್ವಲ್ಪ ನಾವು ಕಡೆಗಣಿಸ್ಬೇಕಾಗುತ್ತೆ. ಅಂದರೆ ಓವರ್ ಫ್ರೆಂಡ್ಸ್ ಆಗಿರ್ಬೋದು, ಆಮೇಲೆ ಓವರ್ ಥಿಂಕಿಂಗ್ ಆಗಿರ್ಬೋದು, ಅಥವಾ ಓವರಾಗಿ ನಾವೇನಾದರೂ ದುಡ್ಡು ಖರ್ಚು ಮಾಡ್ತಾಯಿದ್ರೆ, ನಾವು ಓವರಾಗಿ ಏನಾದರೂ ತಿಂತಾ ಇದ್ದರೆ ಎಲ್ಲದಕ್ಕೂ ಕೂಡ ಆರೋಗ್ಯಕ್ಕೆ ಹಾನಿಕರ. ಐ ಥಿಂಕ್ ಇದನ್ನೆಲ್ಲ ಮಾಡಿದಾಗ ನಾವು ಲೈಫಲ್ಲಿ ಒಂದು ಅಚೀವನ್ನು ಸಾಧಿಸಲಿಕ್ಕೆ ಅದು ಆಗ್ಬೋದು. ಅಂದರೆ ಇವಾಗ ನೀವೆಲ್ಲ ಈ ಥರ ಪ್ರೀತಿಯಲ್ಲಿ ಆಗಿರ್ಬೋದು ಕೂಡ ಜಾಸ್ತಿ ಓವರಾಗಿರ್ಬೋದು, ಇರಬಾರ್ದು. ಐ ಥಿಂಕ್ ನಾವು ಒಂದು ಸಕ್ಸಸ್ ರೇಟ್ ಕಾಣೋವರೆಗೂ ಅದು ಒಂದು ಲಿಮಿಟಲ್ಲಿ ಇರಬೇಕು. ಇನ್ನೊಂದು ಡಿಸಿಪ್ಲಿನ್ ಆದರೆ, ಇನ್ನೊಂದು ಕನ್ಸಿಸ್ಟೆನ್ಸಿ ಆಯಿತು. ಇನ್ನೊಂದು ಏನಂದರೆ, ಇವತ್ತು ನೀವು ಯಾವ ವರ್ಕ್ ಏನು ಮಾಡ್ತಿದ್ದೀರಲ್ಲ ಅದ್ರ ಬಗ್ಗೆ ನೀವು ಫೋಕಸ್ ಇರಬೇಕು. ಫಾರ್ ಎಕ್ಸಾಂಪಲ್, ನಾನು ಇವತ್ತು ಒಂದು ಲೆಸನನ್ನು ಕಂಪ್ಲೀಟ್ ಮಾಡ್ತೀನಿ. ಓಕೆ, ಐ ಥಿಂಕ್ ಆ ಲೆಸನನ್ನು ಕಂಪ್ಲೀಟ್ ಮಾಡಿದರೆ ಅಷ್ಟೇ ಅಲ್ಲ, ಆ ಲೆಸನ್ ಬಗ್ಗೆ ಯಾವುದು ಹಿಂದಿಂದ ಏನು ಕೇಳಿದ್ದಾರೆ ಕ್ವಶನ್ನು, ಮುಂದಿಂದ ಏನು ಕೇಳ್ತಿದ್ದಾರೆ, ಐ ಥಿಂಕ್ ಈ ರೀಸೆಂಟಾಗಿ ಯಾವ್ಯಾವ ಏನು ಚೇಂಜ್ ಮಾಡಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಬೇಕಾಗುತ್ತೆ. ಅಂದರೆ ಜಸ್ಟ್ ನಾವೇನು ಮಾಡ್ತಿದ್ದೀವಲ್ಲ ಅದ್ರ ಬಗ್ಗೆ ಪುಷ್ ಮಾಡಿ, ಅದರ ಹಿಂದಿಂದ ಏನಿದೆ, ನಾವು ಇದಕ್ಕಿಂತ ಇನ್ನೂ ಬೆಟರ್ ಆಗೋಕ್ಕೆ ಏನು ಮಾಡಬೇಕಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕು. ಇನ್ನು ಬಿಸ್ನೆಸ್ ವಿಷಯಕ್ಕೆ ಬಂದಾಗ, ಐ ಥಿಂಕ್ ಈ ಮಾಡರ್ನಿಟಿ ಒಳಗೆ, ನಾವು ಈ ಪ್ರೆಸೆಂಟಲ್ಲಿ ಮಾಡರ್ನಿಟಿ ಒಳಗೆ ಯಾವ್ಯಾವುದು ಕೂಡ ಅದು ಇಂಪ್ರೂವ್ ಆಗ್ತಾ ಹೋಗಬೇಕು ಅಂತಕ್ಕಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಏನಂದರೆ, ನಾವು ಒಂದು ಡೈಲಿ ವ್ಯಾಯಾಮ ಹೋಗ್ತಾಯಿದ್ದೀವಿ, ಡೈಲಿ ಜಿಮ್ ಹೋಗ್ತಾಯಿದ್ದೀವಿ. ಆದರೆ ನಾವೇನು ಮಾಡಬೇಕು, ಜಿಮ್ಮು ಅಥವಾ ವ್ಯಾಯಾಮ ಡೈಲಿ ಹೋಗಬೇಕಾದ್ರೆ ಫಸ್ಟಿಂದ ಸ್ವಲ್ಪ ಲಿಮಿಟೆಡಾಗಿ ಸ್ಟಾರ್ಟ್ ಮಾಡಬೇಕು. ಐ ಥಿಂಕ್ ಫಸ್ಟ್ ನಾವು ಜಾಸ್ತಿ ಮಾಡಿಬಿಟ್ರೆ ಇದು ಟಯರ್ಡ್ ಆಗಿರುತ್ತೆ. ಆಮೇಲೆ ಮಸಲ್ಸ್ ಎಲ್ಲ ಫುಲ್ ಟೈಟ್ ಇರ್ತವೆ, ಫುಲ್ ಲೂಸ್ ಇರ್ತವೆ, ಅದಕ್ಕೇನಾದರೂ ಪೇನ್ ಆಗ್ಬೋದು. ಆಮೇಲೆ ಡೆತ್ ಆಗ್ತಕ್ಕಂಥ ಚಾನ್ಸ್ ಕೂಡ ತುಂಬ ಇರುತ್ತೆ. ಐ ಥಿಂಕ್ ಜಾಸ್ತಿ ಓವರಾಗಿ ಯಾವುದನ್ನು ಕೂಡ ಮಾಡಬಾರ್ದು. ಹೌದಾ? ಓಕೆ, ಇದಾದಮೇಲೆ ಇನ್ನೊಂದು, ನಮ್ಮ ಆರೋಗ್ಯಕ್ಕೆ, ನಮ್ಮ ಹೆಲ್ತ್ ವಿಷಯಕ್ಕೆ ಬರೋಣ. ನಾವು ಜಂಕ್ ಫುಡ್ ಜಾಸ್ತಿ ತಿನ್ನಬಾರ್ದು. ನಾವು 18+ ಇದ್ದೀವಿ ಅಂದರೆ, ನಾವು 18ಇಂದ 30ವರೆಗೆ ಏನಿದ್ದೀವಲ್ಲ, ನಾವೆಲ್ಲ ಮಸಲ್ಸ್ ಆಗಿರ್ಬೋದು ಅಥವಾ ನಮ್ಮ ಹೆಲ್ತನ್ನು ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಯಾಕಂದರೆ ಇದು ಲೈಫ್ ಟೈಮ್, ಅಂದರೆ ಲಾಂಗ್ ಟೈಮ್ ಜರ್ನಿಲೇ ನಾವು ಬರ್ತಾ ಇದ್ದೀವಿ. ಹೌದಾ? ನಾವು ಇಂತಿಷ್ಟು ತಿಂಗಳ, ಇಂತಿಷ್ಟು ಡೇ ಅಂತ ಬರ್ತಿಲ್ಲ, ನಾವು ತುಂಬ ಲಾಂಗ್ ಟೈಮಿಗೆ ಬರ್ತಿದ್ದೀವಿ. ಹಾಗೇನು ಮಾತ್ರಕ್ಕೆ ನಮ್ಮ ಹೆಲ್ತ್ ಕೂಡ ತುಂಬ ಕೇರ್ಫುಲ್ಲಾಗಿ ಇಟ್ಕೋಬೇಕು. ಜಂಕ್ ಫುಡ್ ಆಗಿರ್ಬೋದು, ಶುಗರ್ ಕೋಟಿಂಗ್ ಎಲ್ಲ ಇರ್ತಾವಲ್ಲ, ಆ ಥರ ಯಾವನು ತಿನ್ನಲೇಬಾರ್ದು. ಐ ಥಿಂಕ್ ಶುಗರ್ ಕೋಟಿಂಗ್ ಇವಾಗ ಏನಾಗಿದೆ ಅಂದರೆ, ಜಾಸ್ತಿ ಶುಗರ್ ತಿಂದರೆ ಬರೀ ಶುಗರ್ ತಿಂದರೆ ಮಾತ್ರ ನಾವೆಲ್ಲ ಶುಗರ್ ಪೇಷಂಟ್ಗಳಾಗ್ತಾ ಇಲ್ಲ. ಶುಗರ್ ಕಂಫರ್ಟ್ ಇರ್ತಕ್ಕಂಥ ಯಾವ್ಯಾವುದು ಫುಡ್ ಇದಾವಲ್ಲ ಅದನ್ನು ತಿಂದರೂ ಕೂಡ ನಾವು ಆಗ್ತಿದ್ದೀವಿ. ಓಕೆ, ನಾವು ಯಾವುದೇ ತಿನ್ನಲಿ ಅಥವಾ ಲಿಮಿಟೆಡಾಗಿ ತಿನ್ನಬೇಕು. ಜಂಕ್ ಫುಡ್ ಮಾತ್ರ ಮುಟ್ಲೇಬೇಡಿ. ಇದು ಕಾಳು, ನಿಮಗೆ ಗೊತ್ತಿರಬೇಕಲ್ಲ ಪೌಷ್ಟಿಕಾಂಶ ಯಾವ್ಯಾವ ಒಂದು, ಆ ರೀತಿಯಾಗಿ ನೀವು ಮಾಡ್ಕೊಂಡು ಹೋಗಬೇಕು. ಇದಾದ ಮಾತ್ರಕ್ಕೆ ಇನ್ನೊಂದು ವಿಷಯಕ್ಕೆ ಬರೋಣ. ಅಂದರೆ ಪ್ರತಿದಿನ ಡೈಲಿ ರುಟೀನ್ ಹೇಗಿರಬೇಕು? ಡೈಲಿ ರುಟೀನ್ ಫಸ್ಟ್ ಆಫ್ ಆಲ್, ಐ ಥಿಂಕ್ ನಾನು ಕಲ್ತ್ಕೊಂಡಿರೋದೇನೆಂದರೆ, ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಎದ್ದೇಳೋದು. ಅಂದರೆ ಬೇಗ ಏಳಬೇಕು, ಅದರರ್ಥ ಬೇಗ ಏಳಬೇಕು. 6 o'clockಕ್ಕಿಂತ ಮುಂಚೆ 4 o'clock ಈ ಥರ ಇದ್ದರೆ ಬೆಟರು. ನಾವು ಎಷ್ಟು ಬೇಗ ಎದ್ದೇಳ್ತೀವಲ್ಲ ತುಂಬ ಒಳ್ಳೆಯದು. ಅಂದರೆ ಜಾಸ್ತಿ ಬೇಗ ಅಂದರೆ 3 ಗಂಟೆ 2 ಗಂಟೆ ಈ ಥರ ಅಲ್ಲ, 4 ಗಂಟೆ ಈ ಥರ. 4 ಗಂಟೆ ಎದ್ದು ಏನು ಮಾಡ್ತೀವಿ,
ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಏನಿರುತ್ತೆ ಅಂದರೆ ಫುಲ್ ಆ್ಯಕ್ಟಿವ್ ಆಗಿರುತ್ತೆ ಆ ಟೈಮಲ್ಲಿ. ನಾವೇನು ಮಾಡಬೇಕು, ನಾವೇನಿಲ್ಲ, ಈ ಎಕ್ಸಸೈಸ್ ಮಾಡಿ ಸ್ವಲ್ಪ ಮೆಡಿಟೇಷನ್ಗೆ ಬಂದಾಗ ಐ ಥಿಂಕ್ ನಮಗೆ ಥಿಂಕ್ಸ್ಗಳು ಬರ್ತವೆ. ಅದನ್ನೆಲ್ಲ ಒಂದರಲ್ಲಿ ಬರೆದಿಡಬೇಕು. ಐ ಥಿಂಕ್ ನಾನು ಏನೇ ಮಾಡಲಿ, ಅದು ಒಳ್ಳೆಯದೇ ಆಗಲಿ, ಅದು ಕೆಟ್ಟದೇ ಆಗಲಿ, ನನಗೊಂದು ಅದು ಅದ್ರ ಬಗ್ಗೆ ಒಂದು ಥಾಟ್ ಬಂದಿದೆ ಅಂದರೆ ಅದನ್ನು ಕಂಪಲ್ಸರಿ ಬರೀಲೇಬೇಕು. ಇದು ಒಂದು 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 ಆ್ಯಕ್ಟಿವಿಟಿ, ಇದೊಂದು ಆ್ಯಕ್ಟಿವಿಟಿ ಅಂತ ಅಂದ್ಕೊಳ್ಳಿ. ಇದ್ರ ಬಗ್ಗೆ ನೀವು ಬರೆದಿಡಿ. ಡೇ ಬೈ ಅಂದರೆ ಲಾಂಗ್ ಟರ್ಮ್ ನೀವು ಹೋದಾಗ ಏನಾಗುತ್ತೆ, ನಮ್ಮ ಮೈಂಡಲ್ಲಿ ನಾವು ಏನು ಮಾಡ್ತಿದ್ದೀವಿ, ಏನಾಗುತ್ತೆ ಅಂತಕ್ಕಂಥದ್ದನ್ನು ಅದು ಗೊತ್ತಾಗುತ್ತೆ. ಮತ್ತು ಇವತ್ತು ಇಷ್ಟು ಸಾಕು, ಮತ್ತು ನಾಳೆ ಕೂಡ ಒಂದು ಹೊಸ ವಿಷಯ ಇಟ್ಕೊಂಡು ಬರ್ತೀನಿ. ಇವಾಗ ಸ್ವಲ್ಪ ಎಲ್ಲ ಗಲಾಟೆ ಇದೆ, ನನ್ನ ಹತ್ರ ಮೈಕಿಲ್ಲ, ಇದು ತುಂಬ ಗಲಾಟೆ ಆಗ್ತಿದೆ. ಇವಾಗ ಸಾಂಗ್ ಬೇರೆ ಹಚ್ತಾರೆ ಅಲ್ಲಿ ದೇವಸ್ಥಾನ ಹತ್ರ. ಸ್ವಲ್ಪ ಎಲ್ಲರೂ ಕ್ಷಮಿಸಬೇಕು, ಆಯಿತಾ? ಓಕೆ, ಮತ್ತು ಮುಂದಿನ ವೀಡಿಯೋದಲ್ಲಿ ತುಂಬ ವಿಷಯ ಇಟ್ಕೊಂಡ್ಬಿಡ್ತೀನಿ. ಈ ಸ್ವಲ್ಪ ಗಲಾಟೆ ಇಷ್ಟೊತ್ತಲ್ಲಿ, ಯಾಕಂದರೆ ಹುಡುಗರೆಲ್ಲ ಆಟ ಆಡ್ತಿದ್ದಾರೆ. ಐ ಥಿಂಕ್ ಸಾರಿ, ಕ್ಷಮಿಸಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್ ಬಾಯ್.